ಸರ್ ಹೋಟೆಲ್ ಉದ್ಯಮಗೆ ಯಾವಾಗ್ಲೂ ಪ್ರತಿ ಬಜೆಟಲ್ಲೂ ಕಡೆಗಣಿಸಿ ಇರ್ತಾರೆ. ಹೋಟೆಲ್ ಬಡ್ಜೆಟಲ್ಲಿ ಏನಂತಂದರೆ ಟೂರಿಸಮ್ಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಬೀಳುತ್ತೆ. ಆ್ಯಕ್ಚುಲಿ ಮೈಸೂರಿಗೆ ಸ್ಪೆಸಿಫಿಕ್ ಆಗಿ ಏನಾದರೂ ಬಡ್ಜೆಟ್ ಕೊಟ್ಟು ಟೂರಿಸಮ್ ಇಂಪ್ರೂವ್ ಮಾಡೋಕ್ಕೆ ಏನಾದರೂ ಮಾಡಿದ್ರೆ ಆಟೋಮೆಟಿಕ್ ಆಗಿ ಹೋಟೆಲ್ ಆಗಿರ್ಬೋದು, ಟ್ರಾವೆಲ್ಸ್ ಆಗಿರ್ಬೋದು, ಎಲ್ಲರಿಗೂ ಓವರ್ ಆಲ್ ಸಿಟಿ ಡೆವಲಪ್ಮೆಂಟ್ ಆಗುತ್ತೆ ಸರ್. ಆ್ಯಕ್ಚುಲಿ ಸೊ ಬರೀ ದಸರಾ ವರ್ಷಕ್ಕೆ ಒಂದು ಸತ ಬಂದು ದಸರಾ ಮಾಡೋದಾಗೋದಿಲ್ಲ. ಬಿಕಾಸ್ ಈಗ ನಾವು ನ್ಯೂ ಇಯರಲ್ಲಿ ಎಲ್ಲ ತುಂಬ ಜನ ಹೊರಗಡೆ ಬಂದು ಎಲ್ಲ ಓಡಾಡಿರ್ತಾರೆ. ಬಟ್ ಜನವರಿ, ಫೆಬ್ರವರಿ, ಮಾರ್ಚು ಈಗ ಎಕ್ಸಾಮ್ಸ್ ತಿಂಗಳಿದೆ. ಈ 4 ತಿಂಗಳು ನಮಗೇನು ಬಿಸ್ನೆಸ್ ಇರೋದಿಲ್ಲ. ಸೊ ಈ ಥರ ಆಗಿರೋದ್ರಿಂದ ಗೌರ್ಮೆಂಟಿಂದ ಸಪೋರ್ಟ್ ಸಿಗಬೇಕು. ಸಪೋರ್ಟ್ ಸಿಕ್ಕಿ ಟೂರಿಸಮ್ ಇಂಪ್ರೂವ್ ಆಗಬೇಕು. ಅವಾಗವಾಗ ಒಂದು ದೊಡ್ಡ ಕನ್ವೆನ್ಷನ್ ಸೆಂಟರ್ ಆಗಿ ಅವಾಗವಾಗ ಏನಾದ್ರು ಈವೆಂಟ್ಸ್ ನಡೀತಾ ಇರಬೇಕು, ಅಥವಾ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ನಡೀತಾ ಇರಬೇಕು, ಅಥವಾ ಡಾಕ್ಟರ್ಸ್ ಕಾನ್ಫರೆನ್ಸ್ಗಳು ನಡೀತಾ ಇರಬೇಕು. ಇದೆಲ್ಲ ಆಗೋದಕ್ಕೆ ಒಂದು ಒಳ್ಳೆ ಗೌರ್ಮೆಂಟ್ ಕಡೆಯಿಂದ ಡೆಲ್ಲಿನಲ್ಲಿ ಹೇಗೆ ಒಂದು ಕನ್ವೆನ್ಷನ್ ಸೆಂಟರ್ ಇದೆ ದೊಡ್ಡದು, ಅದೇ ಥರ ಮೈಸೂರಲ್ಲಿ ಒಂದು ಕನ್ವೆನ್ಷನ್ ಸೆಂಟರ್ ಆದರೆ ಯಾವಾಗಲೂ ಥ್ರೂಔಟ್ ದ ಇಯರ್ ಟ್ರೇಡ್ ಸೆಂಟರ್ ಥರ ಮೈಸೂರಲ್ಲಿ ಆದರೆ ಥ್ರೂಔಟ್ ದ ಇಯರ್ ನಮಗೆ ಟೂರಿಸ್ಟ್ಗಳಿರ್ತಾರೆ ಸರ್. ಈ ಥರ ಏನಾದರೂ ಒಂದು ಮಾಡಿಕೊಟ್ರೆ ಮೈಸೂರಿಗೆ ಎಲ್ಲ ಆಲ್ರೌಂಡ್ ಡೆವಲಪ್ಮೆಂಟ್ ಆಗುತ್ತೆ ಸರ್.